ಹಲೋ, ಪದ್ಮಿನಿ ದೀಪಕ್ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 o'clock. ಈಗ ಬೆಳಗ್ಗೆನೇ ಸ್ವಲ್ಪ ಪ್ಯಾಕಿಂಗ್ದೆಲ್ಲ ಮಾಡ್ಕೋಬೇಕಾಯಿತು. ಎಲ್ಲ ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಮುಗಿಸಿ ಈಗ ಫ್ರೆಶ್ ಅಪ್ ಆಗಿದ್ದೀವಿ. ನಮಗೆ ಆಶ್ರಮದಲ್ಲಿರೋದ್ರಿಂದ ನಾವು ಗುರುಗಳು ಇವತ್ತು ಲಾಸ್ಟ್ ಡೇ ಅಲ್ವಾ, ನೀವು ಹೊರಟೋಗ್ತಾ ಇದ್ದೀರಾ ಅಂತ ಅಡುಗೆ ಮಾಡಿದ್ದಾರೆ. ಅವರೇ ಅಡುಗೆ ಮಾಡಿ ನಮಗೆ ಎಲ್ಲ ಬಡಿಸ್ತಾ ಇದ್ದಾರೆ. ಈಗ ಊಟ ಮಾಡೋಕ್ಕೆ ಕರಿತಾ ಇದ್ದಾರೆ. ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಕಾಶಿ ವಿಶ್ವನಾಥ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇಲ್ಲಿಂದ ಈವ್ನಿಂಗು ಕಾಶಿಯಿಂದ ಡೆಲ್ಲಿಗೆ ಹೊರಡ್ತೀವಿ. ಆಶ್ರಮದಲ್ಲಿ ಊಟಕ್ಕೆ ಅರೇಂಜ್ ಮಾಡಿರೋದ್ರಿಂದ ಅಲ್ಲೇ ಊಟ ಮಾಡಬೇಕಾಯಿತು. ಆ ಗುರುಗಳಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಅವ್ರು ಮಾಡಿರೋ ಅಡುಗೆ ಒಂದು ಸತಿ ಟೇಸ್ಟ್ ಮಾಡಿದ್ದು. ಇವತ್ತು ತುಂಬ ಚೆನ್ನಾಗಿ ಮಾಡಿದರು. ನುಗ್ಗೆಕಾಯಿ ಸಬ್ಜಿ, ಅನ್ನ, ಸಾಂಬಾರು, ಮೊಸರು, ಹಪ್ಪಳ, ಪಲ್ಯ ಈ ಥರ ಮಾಡಿದರು. ಎಲ್ಲ ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಗುರುಗಳು. ಟೇಸ್ಟು ತುಂಬ ಚೆನ್ನಾಗಿತ್ತು. ಎಲ್ಲರೂ ನೀಟಾಗಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಕಾಶಿ ವಿಶ್ವನಾಥನ ಸ್ಪರ್ಶ ದರ್ಶನಕ್ಕೆ ಮಧ್ಯಾಹ್ನ 3 to 4 ಇತ್ತು ಟೈಮು. ಅದಕ್ಕೋಸ್ಕರ ಇನ್ನೊಂದು ಸಲ ಸ್ಪರ್ಶ ದರ್ಶನ ಮಾಡೋಣ ಅಂತ ಇಲ್ಲಿಂದ ನಾವು ಹೊರಟ್ವಿ. ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಒಳಗಡೆ ಸೈಡು ಅಲ್ಲಿ ಮೊಬೈಲ್ ಅಲೋ ಇಲ್ಲ. ಈ ಕಡೆ ಈಚೆ ನಾನು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವ್ಯೂ ತೆಗ್ದಿದ್ದೀನಿ ಅಷ್ಟೇ. ಇದರ ಪಕ್ಕದಲ್ಲೇ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಅಲ್ಲಂತೂ ಮೊಬೈಲ್ ಅಲೋ ಇಲ್ಲ, ಎಲ್ಲ ಕಡೆಯೂ ಚೆಕ್ಕಿಂಗು. ಈಚೆನೇ ಇಟ್ಬಿಟ್ಟು ಹೋಗಬೇಕು. यूट्यूब बनाता है वो, यूट्यूब लॉग 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 बोलो। आपको दोनों लेना, एक दाम बोली। आपको दोनों लेगा 150, 300 लगाएगा। 300 हाँ, ओनली फॉर यू। ಎಷ್ಟಿದೆ ನನಗೆ? 250 ನನಗೋಸ್ಕರ ಕೊಡ್ತಾರೆ. ये ಹಿಂಗುಜ್ಜಿದ್ವಲ್ಲ ನಾವು ಪಾತ್ರೆ कुछ नहीं, कुछ नहीं होता। ನೀವೇ ನಾವು ಉಜ್ಜಿದ್ವಿ. ಬಟ್ಟೆ ಹೊಡೆದಾಗೆಲ್ಲ कन्नड़ हमको थोड़ा कम आता है, इसलिए अंग्रेजी में बात करता। ಕನ್ನಡ ಬರುತ್ತೆ ಅಂದ್ರಲ್ಲ. ಕನ್ನಡ ಬರುತ್ತೆ ಅಂದ್ಬಿಟ್ಟು थोड़ा थोड़ा समझता बस। ये आपका स्टील है, आयरन नहीं जो ब्लैक हो जाएगा। ಸ್ಟೀಲ್ ಆದ್ರೂ ಬ್ಲ್ಯಾಕ್ ಆಗೇ ಆಗುತ್ತಲ್ಲ. ये आयरन होता है, ये ब्लैक। ಅಯ್ಯೋ ಅದೇನು ಹಾಕಳಲ್ಲ, ಬರೀ ಕೈಯಲ್ಲಿ ಇರ್ತದೆ. ನಾವು ಬರ್ತೇವೆ 100 350 100 ಎಲ್ಲ ಜಾಸ್ತಿ ಜಾಸ್ತಿ ಕೊಡಿ. 150 150 ಕೊಡ್ತಾ ಇದ್ದಾರೆ. ತಗೊಳ್ಳಿ. ಇದೇ ಸೈಜ್ ಕೊಡಿ. एक और ये आपको 150 लगाएगा। 100 ये लेने का कितने में लेगा बोलो। आपका टाइम भी बर्बाद करिए, हमारा टाइम भी बर्बाद करते हैं. रेट हाँ 250 ಇದಕ್ಕೆ ಎಷ್ಟು ಕೊಡ್ಬೋದು ಮ್ಯಾಮ್? 150 ಅಷ್ಟೇ. 150 किसको। ಅಷ್ಟೇ. ये साइज का ನಾನು ಎಷ್ಟೋ ಕೊಟ್ಟಪ್ಪ ಎಲ್ಲ ये लो ಖಾಲಿ ಆಗೋಯ್ತು. ನೋಡಿ ಕಾಯ್, ಆಲೂಗೆಡ್ಡೆ ಪಲ್ಯ ಇಲ್ಲಿ ಫೇಮಸ್ ಮಾರೋದು. ಅದು ಕೇಳ್ಸೋದೇ ಇಲ್ಲ. ಆಲೂಗೆಡ್ಡೆ ಪಲ್ಯ ಇಲ್ಲಿ ಫೇಮಸ್ಸು. ದುಡ್ಡು ಕೊಟ್ಟು ತಿಂತಾರೆ. ಮತ್ತು ಸ್ವೀಟ್ಸು, ಲಸ್ಸಿ, ಜಾಮೂನು, ರಬ್ಡಿ. ಇಲ್ಲಿ ಸ್ವೀಟ್ಸ್ ಅಂತೂ ಹೆವಿ. ಕಚೋರಿ, ಸಮೋಸ ಅಂತೂ ಶಾಪಿಂಗು ಸ್ವಲ್ಪ ಮುಗೀತು. ಇದು ಉಲ್ಟಾ ಹಾಕಿದ್ದಾರೆ ಇಲ್ಲಿ. ನೋಡಿ ತಗೋಬೇಕು. ಬಿಚ್ಚು ತೋರಿಸ್ಬಿಟ್ಟು ಆಮೇಲೆ ಕೊಡಿ. दिखा दे रहे हैं। ಪ್ರತಿದಿನ ಈವ್ನಿಂಗು ಇವ್ರ ಹತ್ರ ಬಂದು ಚಾಯಿ ಮತ್ತು ಕಾಫಿ ಕುಡ್ಕೊಂಡು ನಾವೆಲ್ಲ ಆಮೇಲೆ ಒಂದು ರೌಂಡ್ ಹೊಡ್ಕೊಂಡು ಬರ್ತೀವಿ. ಇವತ್ತು ಲಾಸ್ಟ್ ಡೇ, ಅದಕ್ಕೋಸ್ಕರ ಲಾಸ್ಟ್ ಡೇ ಅಲ್ವಾ, ಕಾಫಿ ಮತ್ತು ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ ಎಲ್ಲರೂ. हाँ चालू होगा। ओके Thank you. ओके Nice coffee. ओके।
ಇದು ನಾವು ಉಳ್ಕೊಂಡಿರೋ ಆಶ್ರಮ. ಸೊ ಇವತ್ತು ಫೈನಲ್ ಡೇ, ಆಶ್ರಮ ತೆಗ್ಬಿಡೋಣ ಅಂತ. ಎಂಟ್ರೆನ್ಸ್ ಇದು, ಗುರೂಜಿದು ಒಂದು ಫೋಟೋ, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿದು. ಈ ಕಡೆ ಎಲ್ಲ ಡೆಕೋರೇಷನ್ಗೆ ಫ್ಲವರ್ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಗುರುಗಳು ಕೂತಿದ್ದಾರೆ. ಇದು ದೇವಸ್ಥಾನ. ಈ ಕಡೆ ಸ್ಟೆಪ್ಸ್ ಹತ್ಕೊಂಡು ನಾವು ಬಂದು ಸ್ಟೆಪ್ಸು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು. ಸದ್ಯ ನಮಗೆ ಆಶ್ರಮ ಸಿಕ್ಕಿರೋದ್ರಿಂದ ನಮಗೆ ಮನೆ ಥರನೇ ಫೀಲ್ ಆಯಿತು. ಮತ್ತು ಇಲ್ಲೊಂದು ರೂಮ್ ಇದೆ, ಅದು ಗುರುಗಳಿಗೆ. ನೋಡಿ, ಸೆಕೆಂಡ್ ಫ್ಲೋರ್ಗೆ ಹತ್ತಿದ್ವಿ. ಬಂದ ತಕ್ಷಣ ದೊಡ್ಡ ಹಾಲಿದೆ. ನಮಗೆ ಕೆಳಗಡೆನೂ ಕೊಟ್ಟಿರೋ ಮಲ್ಕೊಳ್ಳೋಕ್ಕೆ ಜಾಗ. ನಾವು ಇಲ್ಲೇ ಬಂದು ಮಲ್ಕೊಂಡ್ವಿ. ನೋಡಿ ಎಷ್ಟು ದೊಡ್ಡ ಜಾಗ ಇದೆ. ಹಾಸ್ಕೊಳ್ಳೋಕ್ಕೆ, ಒಸ್ಕೊಳ್ಳೋಕ್ಕೆ, ಮಲ್ಕೊಳ್ಳೋಕ್ಕೆ ಎಲ್ಲ ಕೊಟ್ಟಿದ್ದು. ಸೊ ಇದು ಕಿಚನ್ನು. ಒಂದೊಂದು ಸಲ ನಮ್ಮ ಮೇಡಮು ಅಡುಗೆ ಇಲ್ಲೇ ಮಾಡಿಕೊಡೋರು. ಇದು ಪಾತ್ರೆ ತೊಳೆಯೋದಕ್ಕೆ ಜಾಗ. ಲೇಡೀಸ್ ಕೆಳಗಡೆ ಉಳ್ಕೊಳ್ಳಿ, ಜೆಂಟ್ಸ್ ಇಲ್ಲಿ ಮಲ್ಕೊಳ್ಳಿ ಅಂತ ಇಲ್ಲೂ ಜಾಗ ಬಿಟ್ಟಿದ್ರು. ಜೆಂಟ್ಸ್ ಎಲ್ಲ ಇಲ್ಲಿ ಮಲ್ಕೊಳ್ಳೋರು, ಲೇಡೀಸ್ ಅಲ್ಲಿ ಮಾಡ್ಕೊಳ್ತಿದ್ವಿ. ಈಗ ನಾವು ಇಲ್ಲಿ ಆಕ್ಯುಪೈ ಮಾಡಿಬಿಟ್ಟಿದ್ವಿ. ಸೊ ಇಲ್ಲಿಗೆ ಇದು ಬಾತ್ರೂಮ್ಸು ಬೋತ್ ಸೈಡು ಇದೆ. ಸೊ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಾವು ಆರಾಮಾಗಿ ಹೋಮ್ಲಿ ಫೀಲ್ ಮಾಡಿಕೊಂಡು ಕಾಶಿಲಿ ಸ್ಟೇ ಮಾಡಿದ್ವಿ. ಸ್ಟ್ರಾಂಗ್ ಲೇಡೀಸ್ ಚಪಾತಿ ಒತ್ತಿ ಚಪಾತಿ ಬೇಯಿಸ್ಕೊಡ್ತಾ ಇದ್ದಾರೆ. ಪಾಲಕ್ ಪನ್ನೀರು ದೀಪ ಚಪಾತಿ ಒತ್ತುತ್ತಾ ಇದ್ದಾಳೆ. ಸುಮಿತ್ರಾ ಮ್ಯಾಮು ಚಪಾತಿ ಬೇಯಿಸ್ತಾ ಇದ್ದಾರೆ. ಈ ಪಾಲಕ್ ಪನ್ನೀರ್ ಮಾಡಿರೋರು ಪದ್ಮ ಮ್ಯಾಮು. ಇದೆಲ್ಲ ಇದೀವಲ್ಲ ನಾವುಗಳು ಟೇಸ್ಟ್ ನೋಡಕ್ಕೆ ನಾವಿರೋದು. ನಾವೆಲ್ಲ ಟೇಸ್ಟ್ ನೋಡ್ತಾ ಇದ್ದೀವಿ ಅಷ್ಟೇ. ಇವರು ನಮ್ಮ ಇಂದಿರಾ ಗಾಂಧಿ ಇದ್ದಂಗೆ ಆಯ್ತಾ. ಫಸ್ಟ್ ಟೆಸ್ಟ್ ಮಾಡೋರು ಯಾರು? ನಮ್ಮ ಗ್ಯಾಂಗ್ನ ಫೋನಲ್ಲಿ ಕಿರ್ಚ್ಕೊಂಡು ಮಾತಾಡೋ ಲೇಡಿ ಇವರು. ಇವರು ಸ್ಟ್ರಾಂಗ್ ವಾಯ್ಸ್ ಲೇಡಿ. ಇವರು ಪಿಲ್ಸ್ ಲೇಡಿ. ನಾನು ವಿಡಿಯೋಗ್ರಾಫರ್. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಗುರುಗಳ ಜೊತೆ ಒಂದು ಫೋಟೋ ತೆಗೆಸ್ಕೊಬಿಟ್ಟು ಅವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ, ಮತ್ತು ಅಲ್ಲಿ ಸ್ಟೇ ಆಗಿರೋದ್ರಿಂದ ನಮ್ಮದು ಸ್ವಲ್ಪ ಅಮೌಂಟು ಕೊಟ್ಬಿಟ್ಟು ಅಲ್ಲಿಗೆ ಯಾರಿಗಾರ ಸೇವೆ ಥರ ಯೂಸ್ ಮಾಡ್ಕೊಳ್ಳಿ ಅಂತ ಒಂದಷ್ಟು ಅಮೌಂಟು ಅಲ್ಲೇ ಇಟ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಒಂದು ಫೋಟೋ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಗುರುಗಳೇ ಆಟೋ ಮಾಡಿದರು, ಅವರೇ ಅರೇಂಜ್ ಮಾಡಿರೋದ್ರಿಂದ ಆಟೋದಲ್ಲಿ ಈಸಿಯಾಗಿ ನಾವು ರೈಲ್ವೆ ಸ್ಟೇಷನ್ಗೆ ತಲುಪ್ತೀವಿ. ಆಶ್ರಮದಿಂದ ಹೊರಡ್ತಾ ಇದ್ದೀವಲ್ಲಪ್ಪ, ಈಗ ಬೇಜಾರಾಗ್ತಾ ಇದೆ. ಕಾಶಿ ತಾಯಿ ಅಮ್ಮ ಗಂಗಾಮಾತೆ ಒಳ್ಳೇದು ಮಾಡಮ್ಮ. ಸೇಫಾಗಿ ಡೆಲ್ಲಿ ತಲುಪ್ಸಮ್ಮ. ಈಗ ಸಿಟಿ ವಾರಣಾಸಿ ಅಲ್ವಾ? ನಾವು ಬರೀ ಕಾಶಿ ಹತ್ರನೇ ಇದ್ದು ಸಣ್ಣ ಬರೀ ಪುಟ್ ಅಂಗಡಿನೇ ನೋಡ್ತಾ ಇದ್ವಿ. ಇಲ್ಲಿದೆ ಮಾಲ್. ಸಿಟಿಗೆ ನಾವು ಇಲ್ಲಿ ಬಂದಿದ್ರೆ ಒಂದು ತಿನ್ಕೊ ಹೋಗೋದು.
ದೊಡ್ಡ ಸಿಟಿ ಕಡಮ್ಮ. ಅಲ್ವಾ, ಮುಗಿಯೋದೇ ಇಲ್ಲ. ಅದು ಕಾಸ್ಟ್ಲಿ ನೋಡಿದ್ರೆ ಸ್ವಲ್ಪ ಮೈಸೂರು ತರ ಫೀಲ್ ಆಗುತ್ತೆ. ಅಶೋಕ್ ಇದು ರೋಡು ಈ ವಿದ್ಯಾವರಣ್ಯಪುರಂ ಅಂತೂ ಇಂತೂ ಕಾಶಿಗೆ ಬಾಯ್ ಬಾಯ್. ಶಬರ್ ಹತ್ರ ಇಲ್ಲಿ ನಂಗೆ ಭಯ ಮೊಬೈಲ್ ಹಿಡಿಯೋಕ್ಕೆ ಇಟ್ಕೊಂಡು ಹೋಗ್ಬಿಡ್ತಾರೆ. ಕಂಡಿಡಿದು ಫೈನಲಿ ನಾವು ಕಾಶಿಯಿಂದ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಈಗ ಡೆಲ್ಲಿಗೆ ಹೋಗೋಕ್ಕೆ ನೈಟ್ 10 o'clock ಟ್ರೈನ್ ಇದೆ. ನೈಟ್ ಜರ್ನಿ ಇದು. ಬನಾರಸ್ ಜಂಕ್ಷನ್ಗೆ ಬಂದಿದ್ದೀವಿ. ಕಾಶಿ ಟ್ರಿಪ್ ಮುಗೀತು. ಈಗ ಡೆಲ್ಲಿ ಟ್ರಿಪ್ಗೆ ಹೊರಡ್ತಾ ಇದ್ದೀವಿ. ಕಾಶಿ ಸೂಪರ್ ಎಕ್ಸ್ಪೀರಿಯನ್ಸ್. ಎಲ್ಲಿ ಕಾಶಿ ಸೂಪರ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ನೀವು ಫೋನ್ ಮಾಡಿ ಅಲ್ಲಿ ಹೇಳಿ. ಇವತ್ತಿನ ಬಗ್ಗೆ ಹೇಳ್ಬೇಕು, ದರ್ಶನದ ಬಗ್ಗೆ ಹೇಳ್ಬೇಕು. ಬನ್ನಿ ಟ್ರೈನಲ್ಲಿ ಕೂತ್ಕೊಂಡಾಗ ಹೇಳ್ದೆ. ಮತ್ತೆ ಎರಡೆರಡು ಸಲ ಸ್ಪರ್ಶ ದರ್ಶನ ಮಾಡಿದ್ವಿ. ಇವತ್ತೆರಡು ಅನ್ನಪೂರ್ಣದಲ್ಲಿ ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಮತ್ತೆ ಇವತ್ತು ನಾವು ಉಳ್ಕೊಂಡಿದ್ದ ಆಶ್ರಮದಲ್ಲಿ ಸ್ವಾಮೀಜಿಗಳು ಅವಾಗ ಯಾರೇ ಅಡಿಗೆಯನ್ನು ಮಾಡಿ ನಮಗೆ ಬಡಿಸಿ ನಮ್ಮ ಮನಸ್ಸನ್ನು ತೃಪ್ತಿಪಡಿಸಿದ್ದಾರೆ. ಸರಿ ಕೊಡ್ತಿಲ್ಲ ಅವರು. ಹಾಯ್, ಇವತ್ತಿನ ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈಗ ಟ್ರೈನ್ ಮೂವ್ ಆಗ್ತಾ ಇದೆ. ಸೊ ಇವತ್ತು ಕಾಶಿ ಟ್ರಿಪ್ನ ಎಂಡ್ ಮಾಡಿ ನೆಕ್ಸ್ಟು ಡೆಲ್ಲಿಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.